ಸಾಲ ತೀರಿಸಲು ಅಳಿಯನ ಮನೆಗೆ ಅತ್ತೆ ಕನ್ನ ಹಾಕಿದ್ದಾಳೆ. ಅಳಿಯನ ಮನೆಯಲ್ಲಿ ಕಳ್ಳತನ ಮಾಡಿದ ಅತ್ತೆ ಇದೀಗ ಜೈಲು ಪಾಲು. 16 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನಾಭರಣವನ್ನ ಅಳಿಯನ ಮನೆಯಲ್ಲಿ ಅತ್ತೆ ಕದ್ದೊಯ್ದಿದ್ದು. ಚಿನ್ನದ ಬಳೆ, ಉಂಗುರ, ನೆಕ್ಲೆಸ್, ಮಾಂಗಲ್ಯ ಸರ ಕಳ್ಳತನವಾಗಿತ್ತು. ಬೆಳಗಾವಿಯ ಪಿರಣವಾಡಿ ನಿವಾಸಿ ಉಜ್ವಲ ಅವರಿಂದ ಕೃತ್ಯ ನಡೆದಿತ್ತು. ಸ್ನೇಹಿತರ ಮದುವೆಗೆಂದು ಬೇರೆ ಊರಿಗೆ ಅಳಿಯ ಹೋಗಿದ್ರು. ಆಗ ಅಳಿಯನ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅತ್ತೆ. ಮದುವೆ ಮುಗಿಸಿ ಬಂದು ನೋಡಿದಾಗ ಕಳ್ಳತನ ಬಯಲಾಗಿದೆ, ತನಗೆ ಏನೂ ಗೊತ್ತಿಲ್ಲ ಅಂತ ನಾಟಕವಾಡಿದ್ರು. ಪೊಲೀಸರು ವಿಚಾರಣೆ ಮಾಡಿದಾಗ ಅತ್ತೆಯ ಕಳ್ಳಾಟ ಬಯಲಾಗಿದೆ. ಇಬ್ಬರು ಪುತ್ರಿಯರ ಸಾಲ ತೀರಿಸುವುದಕ್ಕೆ ಮೊದಲ ಅಳಿಯನ ಮನೆಗೆ ಕನ್ನ ಹಾಕಿದ್ರು ಉಜ್ವಲ ಮತ್ತು ಶಿವನನ್ನ ಬಂಧಿಸಿ ಟಿಳಕವಾಡಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಚಿನ್ನದ ಬಳೆ, ಉಂಗುರ, ನೆಕ್ಲೆಸ್, ಮಾಂಗಲ್ಯ ಸರ ಕಳ್ಳತನ ಆಗಿತ್ತು. ಅದನ್ನು ವಶಕ್ಕೂ ಕೂಡ ಪಡೆದಿದ್ದಾರೆ. ಗಮನಿಸ್ತಾ ಇದ್ದೀರಿ ಇಬ್ಬರು ಆರೋಪಿಗಳ ಫೋಟೋ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ಸಹದೇವ್, ಪೊಲೀಸರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಅತ್ತೆಯ ಕೈವಾಡ ಬೆಳಕಿಗೆ ಬಂದಿರುವುದು ಹೇಗೆ ಗೊತ್ತಾಯಿತು ಅಂತ ಹೇಳಿ, ಹೇಗೆ ಬಾಯ್ಬಿಟ್ರು ಸತ್ಯನ? ಮಧುಶ್ರೀ, ಇದೇನು ಬೆಳಗಾವಿಯ ಪಿರನವಾಡಿ ಇಲ್ಲಿ ಘಟನೆ ನಡೆದಿರುವಂತದ್ದು. ಈ ಅತ್ತೆನೇ ಅಳಿಯನ ಮನೆಗೆ ಕನ್ನ ಹಾಕಿರುವಂತದ್ದು. ಕಳೆದ ತಿಂಗಳಷ್ಟೇ ಈ ಒಂದು ಘಟನೆ ನಡೆದಿರುವಂತದ್ದು. ಅತ್ತೆ ಮನೆಯಲ್ಲಿದ್ದಾಳೆ ಅನ್ನುವಂತ ಕಾರಣಕ್ಕಾಗಿ ಗೆಳೆಯನ ಮದುವೆ ಕಾರ್ಯಕ್ರಮಕ್ಕೆ 2 ದಿನಗಳ ಕಾಲ ಅಳಿಯ ಮತ್ತು ಮಗಳು ಕೂಡ ಹೋಗಿರ್ತಾರೆ. ವಾಪಸ್ ಬಂದಂತಹ ಸಂದರ್ಭದಲ್ಲಿ ಲಾಕರ್ ಅನ್ನ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿದ್ದಂತಹ ಚಿನ್ನಾಭರಣಗಳು ಯಾವುದೂ ಕೂಡ ಕಾಣಿಸೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ತಾಯಿಗೆ ಮಗಳು ಕೂಡ ಪ್ರಶ್ನೆ ಮಾಡ್ತಾರೆ. ಅದಾದ ಬಳಿಕ ಅಳಿಯ ಕೂಡ ಕೇಳಿರ್ತಾನೆ ಉಜ್ವಲಾಗೆ. ಈ ಒಂದು ಸಂದರ್ಭದಲ್ಲಿ ತನಗೇನು ಗೊತ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅತ್ತೆ ಹೇಳಿರುವಂತದ್ದು. ಅದಾದ ಬಳಿಕ ಅನಿವಾರ್ಯವಾಗಿ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಅಳಿಯ ಹತ್ತಿರುವಂತದ್ದು. ಸೊ ಯಾವಾಗ ದೂರು ದಾಖಲಿಸಿಕೊಂಡು ತನಿಖೆ ಶುರುವಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಅತ್ತೆಯ ಕ್ರ ಮತ್ತು ಹೊರ ಬಂದಿರುವಂತದ್ದು. ಇಲ್ಲಿ ಹೇಗ್ ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಈ ಒಂದು ಲಾಕರ್ನ ಎಲ್ಲೂ ಕೂಡ ಓಪನ್ ಮಾಡಿರುವುದಿಲ್ಲ, ಅಂದ್ರೆ ಒಡೆದು ತೆಗೆದು ಅದನ್ನ ಕಳ್ಳತನ ಆಗಿರುವುದಿಲ್ಲ. ಈಸಿಯಾಗಿ ಕೀಯನ್ನ ಬಳಕೆ ಮಾಡ್ಕೊಂಡೆ ಅಲ್ಲಿ ಚಿನ್ನಾಭರಣ ಕಳ್ಳತನ ಆಗಿರುತ್ತೆ. ಇದನ್ನ ಗಮನಿಸಿದಂತ ಪೊಲೀಸರು ಮನೆಯಲ್ಲಿ ಯಾರೆಲ್ಲ ಇದ್ರು ಅನ್ನುವಂತ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಅದಾದ ಬಳಿಕ ಅತ್ತೆ ಇರುವುದನ್ನುವಂಥದ್ದು ಖಚಿತ ಆಗುತ್ತೆ. ಸೊ ಆಕೆಯನ್ನ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ತನಗೇನು ಗೊತ್ತಿಲ್ಲ ಅನ್ನುವಂತ ಡ್ರಾಮಾವನ್ನು ಕೂಡ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಒಂದು ಉಜ್ವಲ ಮಾಡಿರ್ತಾರೆ. ಅದಾದ ಬಳಿಕ ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಮಗಳು ಕೀಯನ್ನ ಬೇರೆ ಒಂದು ಜಾಗದಲ್ಲಿ ಇಟ್ಟು ಹೋಗಿರ್ತಾಳೆ. ಸೊ ಅದನ್ನ ಗಮನಿಸಿ ಆ ಕೀಯನ್ನ ಬಳಸ್ಕೊಂಡೆ ತಾನು ಚಿನ್ನಾಭರಣ ಕಳ್ಳತನ ಮಾಡಿದ್ದೇನೆ ಅನ್ನುವಂಥದ್ದನ್ನ ಒಪ್ಕೊಳ್ತಾಳೆ. ಅದಾದ ಬಳಿಕ ಕದ್ದ ಚಿನ್ನವನ್ನ ಅಡವಿಟ್ಟು ಅದರಿಂದ ಬಂದಂತಹ ಹಣವನ್ನ ಸಾಲ ಏನು ಇನ್ನು ಇಬ್ಬರು ಮಕ್ಕಳ ಸಾಲ ಏನು ಮದುವೆಗಾಗಿ ಸಾಲ ಮಾಡಿರ್ತಾಳೆ, ಅದಕ್ಕೆ ಕಟ್ಟಿದ್ದೇನೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ.